ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಹಗಲು ರಾತ್ರಿ ಅಂತ ನಾವು ಪರಮಾತ್ಮನ ಪದಗಳನ್ನು ಇಲ್ಲಿ ನಾವು ಕೇಳ್ತಾ ಇದ್ದೀವಿ ಭಗವದ್ಗೀತೆಯಲ್ಲಿ. ಹಗಲು ಅಂದರೆ ಏನು? ಸೃಷ್ಟಿಕಾಲ. ರಾತ್ರಿ ಅಂದರೆ ಏನು? ಪ್ರಳಯ ಕಾಲ. ಅದು ಹೇಗೆ ಹಗಲು ರಾತ್ರಿ ಇದು 12 ಅವರ್ಸ್ ಅದು 12 ಅವರ್ಸು, ಅದೇ ಥರನೇ ಸೃಷ್ಟಿಕಾಲನೂ ಸೇಮ್ 1000 ವರ್ಷ ಅಂತ ಹೇಳಿದ್ದಾರೆ. ಹಗಲು ರಾತ್ರಿ ಹೊತ್ತು ಪ್ರಳಯ ಕಾಲನೂ ಅಷ್ಟೇ 1000 ವರ್ಷ ಹಾಗೆ ಅಂತ. ಸಯೇವಾಯಂ ಭೂತ್ವಾ 1000 ಅಂದರೆ ಅದೇ ಬಹುಕಾಲ ಅಂತ ರಾಯರೋದಕ್ಕೆ ಅರ್ಥ ಬರೆದಿದ್ದಾರೆ. ಭೂತಗ್ರಾಮ ಸಯೇವಾಯಂ ಭೂತ್ವಾ ಪ್ರಲೀಯತೆ. ಭೂತ್ವಾ ಅಂದರೆ ಮಹಾಮಹಿತ್ವ ಖ್ಯಾಪನಾಯ ಸೃಷ್ಟಿಪ್ರಳಯೋ ಅವಿಚ್ಛೇದಮಾಹ ಭೂತ ಇದಿ. ಪ್ರಾಗ್ಜನ್ಮ ಲಯತ್ವೇನ ಉಕ್ತಃ ಯಃ ಸಹೇವಾಯಂ ಭೂತಗ್ರಾಮ ಚರಾಚರ ಸಮುದಾಯ. ಅಂದರೆ ಹಿಂದಿನ ಜನ್ಮದಲ್ಲಿ ಯಾರು ಲಯವನ್ನು ಪಡೆದಿದ್ದಾರೆ, ಅಂದರೆ ಹಿಂದೆ ಲಯ ಆಗಿದೆ ಅವರು ಅರ್ಥ. ಯಾರು? ಈ ಚರಾಚರ ಸಮುದಾಯ. ಚರಾಚರ ಅಂದರೆ ಚರ ಅಂದರೆ ಓಡುವವರು, ಒಂದು ಕಡೆ ಇಲ್ಲದೆ ಓಡಾಡುವವರು. ಅಚರ ಅಂದರೆ ಓಡದೆ ಒಂದೇ ಕಡೆ ಇರುವವರು. 2 ವಿಧವಾದ ಜೀವರಾಶಿಗಳು ಅಂತ. ಯಾವರದು? ಚರ ಓಡುವವರು ಅಂದರೆ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಅದೆಲ್ಲ ಚರ ಪ್ರಾಣಿಗಳು. ಅಚರ ಪ್ರಾಣಿಗಳು ಅಂದರೆ ಮರ ಗಿಡಗಳು, ಅವುಗಳೆಲ್ಲ ಜೀವ ಇದೆ ಆದರೆ ಓಡಾಡೋದಿಲ್ಲ. ಈ ರೀತಿಯಾಗಿ ಚರಾಚರ ಸಮುದಾಯ ಅಂತ ಹೇಳ್ತಾರೆ. ಅಥವಾ ಜಡವನ್ನು ತೆಗೆದುಕೊಂಡ್ರೂ ಕೂಡ ನಡೀತದೆ, ಅದಕ್ಕೆ ಅಭಿಮಾನಿ ದೇವತೆಗಳು ಅಂತ. ಬ್ರಹ್ಮಣಃ ಅಹರಾಗಮೆ. ಯಾವಾಗ ಬ್ರಹ್ಮದೇವರಿಗೆ ಅಂದರೆ ಪರಮಾತ್ಮನ ಹಗಲು ಅಂದರೆ ಪರಮಾತ್ಮನ ಸೃಷ್ಟಿಕಾಲ ಬಂತು, ಆಗ ಪ್ರಭವತಿ, ಇಡೀ ಚರಾಚರ ಪ್ರಪಂಚ ಆಗ ಉತ್ಪನ್ನವಾಗುತ್ತದೆ. ಅದರಿಂದ ಈ ಜಗತ್ತು ಉತ್ಪನ್ನವಾದದ್ದು ಯಾವುದರಿಂದ? ಬ್ರಹ್ಮನಿಂದ ಅಂತ ಹೇಳ್ತಾರೆ ನೋಡಿ. ಬ್ರಹ್ಮಣಃ ಪ್ರಭವತಿ, ಪರಮಾತ್ಮನಿಂದ ಹುಟ್ಟುತ್ತದೆ. ಭೂತ್ವಾ ಅಂದರೆ ಹುಟ್ಟಿ ರಾತ್ರಿ ಆಗಮೆ ಅವಶಃ ಪ್ರಲೀಯತೆ. ರಾತ್ರಿ ಕಾಲ ಬಂದಾಗ ಅಂದರೆ ಲಯಕಾಲ ಬಂದಾಗ ಪರಮಾತ್ಮನಲ್ಲೇ ಲಯವನ್ನು ಪಡೆಯುತ್ತದೆ. ಬ್ರಹ್ಮನಿಂದಲೇ ಬಂದಿತ್ತು, ಬ್ರಹ್ಮನಿಂದಲೇ ಲಯವನ್ನು ಹೊಂದುತ್ತದೆ. ಇದು ನಮಗೆ ಅರ್ಥ ಆಗಬೇಕು ಅಂದರೆ ಒಂದು ಜೇಡರ ಹುಳ ನೋಡಬೇಕು. ಸ್ಪೈಡರ್ ಅಂತ ಏನು ಹೇಳ್ತಾರೆ, ಅದು ಬಲೆ ಹೆಂಗೆ ನಿರ್ಮಾಣ ಮಾಡ್ತದೆ ನೋಡಿ. ತನಗೆ ಎಲ್ಲಿ ಬೇಕೋ ಅಂತ ಜಾಗವನ್ನು ಚೆನ್ನಾಗಿ ಆಯ್ಕೆ ಮಾಡ್ಕೋತದೆ. ಹುಳಗಿಲೆಲ್ಲ ಬರಬೇಕು, ನೋಡ್ತಾ ಇರ್ತದೆ ಅದು. ಆ ಕಾಲ ಬಂತು ಹಾಗೆ ಅಂದರೆ ಬಾಯಿಯಿಂದ ಒಂದು ದ್ರವ್ಯ ಬರುತ್ತದೆ, ಅದರಿಂದ ಆ ಬಲೆಯನ್ನು ನಿರ್ಮಾಣ ಮಾಡುತ್ತದೆ ಸ್ಪೈಡರ್. ಇನ್ನು ತನಗೆ ಸಾಕು ಅನಿಸ್ಬಿಡುತ್ತು, ಅದನ್ನು ಹಾಗೆ ಆ ಬಲೆಯನ್ನು ನುಂಗಾಕ್ಬಿಡುತ್ತೆ. ತಾನೇ ಕಟ್ಟುತ್ತದೆ, ತಾನೇ ಅದನ್ನು ನುಂಗಾಕ್ತದೆ. ಹೇಗೋ ಇದು ಉಪನಿಷತ್ ಕೊಡುವ ದೃಷ್ಟಾಂತ. ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ ಎಂಬುದಕ್ಕೆ ಜಗತ್ತಿನಲ್ಲಿ ಎಲ್ಲರೂ ಕಂಡಿದೆಯಾ ಹಾಗೆ ಅಂದರೆ ಆ ಊರ್ಣನಾಭಿ ಅಂತ ಕರೀತಾರೆ. ಊರ್ಣನಾಭಿ ಅಂದರೆ ಅದೇ ಜೇಡರ ಹುಳ, ಸ್ಪೈಡರ್. ಹಾಗೆ ಮಾಡ್ತದೆ ನೋಡಿ. ಅದೇ ರೀತಿಯಾಗಿ ಪರಮಾತ್ಮ ಸೃಷ್ಟಿಕಾಲ ಬಂದಾಗ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪ್ರಾಣಿಗಳನ್ನೆಲ್ಲ ಹೊರಗೆ ತರ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕೂಡ ನುಂಗಿ ಹಾಕ್ತಾನೆ. ಅದರಿಂದ ಈ ಸೃಷ್ಟಿ ಆಯಿತು ಅಂತ ಸಂತೋಷ ಪಡಬೇಕಾಗಿಲ್ಲ, ಲಯ ಆಯಿತು ಮರಣ ಆಯಿತು ಅಂತ ದುಃಖ ಪಡ್ಲಿಕ್ಕೆ ಬೇಕಾಗಿಲ್ಲ. ಯಾಕೆ? ಪರಮಾತ್ಮನ ವಶದಲ್ಲಿ. ಅವಶಃ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಅವಶರಾಗಿ ನಾವಿದ್ದೀವಿ. ಅಂದರೆ ವಿಷ್ಣು ಅಂತ ಅರ್ಥ. ರಾಯರು ಬರೀತಾರೆ ಹಾಗೆ, ಅವಶಃ ಭಗವದ್ವಶಃ ಅಂತ ಬರೀತಾರೆ. ಸನ್ ಪ್ರಲೀಯತೆ, ವಿಷ್ಣು ವಶದಲ್ಲಿ ನಾವು. ಅದರಿಂದ ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್. ನಾವು ಹುಟ್ಟಿದ್ರು ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್. ನಾವು ಮರಣ ಹೊಂದಿದ್ರು ಕೂಡ ದೇವರ ವಶದಲ್ಲಿ ನಾವಿರ್ತೀವಿ. ಅದರಿಂದ ಹೆದರಬೇಕಾಗಿಲ್ಲ, ಏನಾಗ್ತದೋ ಅಂತ ಚಿಂತನೆ ಮಾಡಬೇಕಾಗಿಲ್ಲ, ಅಥವಾ ಹಿಂದೆ ಅಗಲಿದವರ ಕುರಿತಾದ ಚಿಂತೆಯೂ ನಮಗೆ ಬೇಕಾಗಿಲ್ಲ.
ಎಲ್ಲಿ ಹೋದ್ರೋ ಏನೋ, ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದರು, ಕಣ್ಮರೆಯಾದರು, ಚಿಂತೆ ಮಾಡಬೇಡಿ ಅಂತಾರೆ. ಯಾಕೆ? ಪರಮಾತ್ಮ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ದೇವರನ್ನು ಚಿಂತನೆ ಮಾಡ್ತಾ ಇರಬೇಕೆ ಹೊರತು ಹೋದವರನ್ನ ಕುರಿತು ಚಿಂತನೆ ಮಾಡಿದರೂ ಬರೋದಿಲ್ಲ. ಅವರು ದೇವರ ವಶದಿಂದ, ದೇವರ ವಶದಲ್ಲಿ ಅವರು ಚೆನ್ನಾಗೇ ಇರ್ತಾರೆ. ಅದೇ ಥರ ಮುಂದೆ ಹೋಗ್ಲಿಕ್ಕಿರುವವರು ಯಾರು? ನಾವೇ. ಅದು ಕುರಿತು ದೇಹ ಬಿಟ್ಟ ಮೇಲೆ ಏನಾಗುತ್ತದೋ ನನಗೆ ಚಿಂತೆ ಮಾಡಬೇಡಿ, ದೇವರು ನಮಗೆ ದಾರಿ ತೋರಿಸ್ತಾನೆ ಅಂತ ಪರಮಾತ್ಮನ ಕುರಿತಾದ ವಿಚಾರದಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಆ ದೇವರು ಹೇಳಿದಂಗೆ ಕೇಳಬೇಕು. ಒಂದು ಮಾಸ್ಟರ್ ಹೇಳಿದಂಗೆ, ಒಂದು ಗುರುಗಳು ಹೇಳಿದಂಗೆ ನಾವು ಕೇಳ್ತೀವೋ, ಅದೇ ಥರ ದೇವ್ರು ಹೇಳಿದಂಗೆ ಕೇಳಬೇಕು. ಡಾಕ್ಟರ್ ಹೇಳಿದಂಗೆ ಕೇಳ್ತೀವಿ, ದೇವ್ರು ಹೇಳಿದಂಗೆ ಯಾಕೆ ಕೇಳಬಾರ್ದು? ಆ ಡಾಕ್ಟರ್ ಬರೆದು ಕೊಡುವ ಚೀಟಿ ಗೀಟಿ ಅದೇನೋ ಔಷಧಿ ಗೊತ್ತಿದೆಯಾ ನಮಗೆ? ಲ್ಯಾಬಲ್ಲಿ ಹೋಗಿ ನಾವೇನು ರಿಸರ್ಚ್ ಮಾಡ್ತೀವ? ಎಷ್ಟು ಬ್ಲೈಂಡಾಗಿ ತೊಗೋತೀವಿ ಔಷಧಿಗಳನ್ನೆಲ್ಲ, ಟ್ರೀಟ್ಮೆಂಟ್ ಎಲ್ಲ. ಅದೇನು ಒಂದಿನ 2 ದಿನವಾ? ಕೆಲವರಿಗೆಲ್ಲ ವರ್ಷಾನುಗಟ್ಟಲೆ ತೊಗೊಳ್ತಾನೆ ಇರ್ತಾರೆ. ಈ ಶುಗರ್ ಬಿ ಪಿ ಬಂದರೆ ಕೇಳೋದೇ ಬೇಡ. ಆ ಮಾತ್ರೆಯಲ್ಲೇ ಮಳಿಗೆ 3 ಹೊತ್ತು ಸಂಧ್ಯಾವಂದನೆ ಮಾಡಿದಂಗೆ 3 ಹೊತ್ತು ಟ್ಯಾಬ್ಲೆಟಲ್ಲಿ ಇರ್ತಾರೆ ಅವರು. ಏನು ಗೊತ್ತಾ ನಮಗೆ? ಏನು ರಿಸರ್ಚ್ ಮಾಡಿ ತೊಗೋತೀವ? ಏನಾಗ್ತದೆ ಅಂತಲೂ ಗೊತ್ತಿಲ್ಲ. ಅದೇನು ಕೆಮಿಕಲ್ಸ್ ಇದೆ ಗೊತ್ತಿಲ್ಲ. ಹೊಟ್ಟೆಗೆ ಹೋದರೆ ಏನಾಗ್ತದೆ ಗೊತ್ತಿಲ್ಲ. ಡಾಕ್ಟ್ರ್ ಮೇಲೆ ಒಂದು ವಿಶ್ವಾಸ ಅಷ್ಟೇ. ಅದೇ ಥರ ಒಂದು ಮನುಷ್ಯರ ಮೇಲೆ ವಿಶ್ವಾಸ ಇಡುವವರು ದೇವರ ಮೇಲೆ ಯಾಕೆ ವಿಶ್ವಾಸ ಇಡಬಾರ್ದು? ದೇವರು ಸರ್ವಜ್ಞ. ಶಾಸ್ತ್ರ ಹಾಗೆ ಹೇಳ್ತಾ ಇದೆ, ದೇವರು ಸರ್ವಜ್ಞ, ಎಲ್ಲ ಗೊತ್ತಿದೆ ದೇವರಿಗೆ. ಡಾಕ್ಟರಿಗೆ ಗೊತ್ತಿಲ್ಲ, ಹೌದಲ್ಲ? ನೆಕ್ಸ್ಟ್ ಟೈಮ್ ಬಂದಾಗ ಬೇರೆ ಔಷಧಿ ಬರೆದು ಕೊಟ್ಬಿಡ್ತಾರೆ. ಇದು ಯಾಕೆ ಕೆಲಸ ಮಾಡ್ತಾ ಇಲ್ಲ, ಬೇರೆ ಔಷಧಿ ಕೊಟ್ಟು ಬಿಡ್ತಾರೆ. ಆದರೆ ದೇವರು ಹಂಗೆಲ್ಲ ನೋಡಿ, ಒಂದ್ಸಲ ಬರೆದು ಅದು ಪುರಾಣಗಳು, ವೇದಗಳು ನಿತ್ಯ. ಎಷ್ಟು ಕನ್ನಡದಲ್ಲಿ ದಾಸರ ಪದಗಳನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಫಾಲೋ ಮಾಡಬೇಕಷ್ಟೆ. ಈ ರೀತಿಯಾಗಿ ದೇವರ ವಶದಲ್ಲಿ ನಾವು ಇದ್ದೀವಿ ಅಂತ ಒಂದು ಭರವಸೆ ನಮಗೆ ಇರಬೇಕು. ಅದರಿಂದ ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ವಿ ಆರ್ ಇನ್ ಸೇಫ್ ಹ್ಯಾಂಡ್ಸ್. ಅದು ಬದುಕಿದ್ರೂ ಸರಿ, ಈ ದೇಹ ಬಿಟ್ಟು ಬೇರೆ ಕಡೆ ಹೋದರೂ ಸರಿ. ನಮಗೆ ಮಾತ್ರ ಅಲ್ಲ, ಎಲ್ಲರೂ ಅಷ್ಟೆ. ಪರಸ್ತಸ್ಮಾತ್ ಭಾವೋನ್ಯೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಭಗವತಃ ಅಹೋರಾತ್ರೋಕ್ತಿಯ ತಸ್ಯಾಪಿ ಜಗತಃ ಇವ ಅನ್ಯಸ್ಮಾದುತ್ಪತ್ತಿಲಯೌ ಸಹ ಇತ್ಯತಃ ನ ಇತ್ಯಹ. ಆಯಿತು. ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವವ, ಲಯ ಮಾಡುವವ, ನಾಶ ಮಾಡುವವ ಪರಮಾತ್ಮ ಅಂತ ನೀವು, ಪರಮಾತ್ಮ ಕೃಷ್ಣ ನೀನು ಹೇಳಿದಿ, ಸರಿ, ಅರ್ಥ ಆಯಿತು. ಅದೇ ರೀತಿಯಾಗಿ ನಿನಗೆ ಅಂದರೆ ಪರಬ್ರಹ್ಮನಿಗೆ, ಪರಮಾತ್ಮನಿಗೆ ಸೃಷ್ಟಿಯನ್ನು ಮಾಡುವವರು, ಲಯವನ್ನು ಮಾಡುವವರು ಯಾರಾவது ಮತ್ತೊಬ್ಬರು ಇರ್ತಾರೋ? ನೋಡಿ, ಎಷ್ಟು ವ್ಯಾಲಿಡ್ ಪ್ರಶ್ನೆ ನೋಡಿ. ಜಗತ್ತನ್ನು ಸೃಷ್ಟಿ ಮಾಡುವವ ಲಯ ನಾಶ ಮಾಡುವವ ಪರಮಾತ್ಮ, ಆಯಿತು. ಆ ಪರಮಾತ್ಮನನ್ನು ಸೃಷ್ಟಿ ಮಾಡುವ, ಲಯ ಮಾಡುವ ಯಾರಾவது ವ್ಯಕ್ತಿ ಇದ್ದರೆ ಅವ್ರನ್ನ ಗೊತ್ತಿಲ್ಲದೆ ಹೋಯ್ತಲ್ಲ ಅಂತ ಮತ್ತೆ ತಲೆ ಕೆರ್ಕೋತಾ ಕೊಡಬೇಕಾಗ್ತದೆ. ಆ ಪ್ರಶ್ನೆಗೆ ಪರಮಾತ್ಮನೇ ಪ್ರಶ್ನೆ ಮಾಡಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ಅವ್ಯಕ್ತಸ್ತು ಭಗವಾನ್ಸು ತಸ್ಮಾತ್ ಪ್ರಭವ ಪ್ರಳಯೋಪೇತ ಭೂತಗ್ರಾಮಾತ್ ವಿಲಕ್ಷಣಃ ಸ್ವತಂತ್ರಃ ಪರಃ ಉತ್ತಮಃ ಸನಾತನಃ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎಷ್ಟು ಚಂದ ಆಯಿತು ನೋಡಿ. ಪರಮಾತ್ಮ ಏನಾಗಿದ್ದಾನೆ? ಈ ಸೃಷ್ಟಿ ಪ್ರಳಯ ಅದನ್ನು ಹೊಂದತಕ್ಕ ಈ ಭೂತಗ್ರಾಮ ಏನಿದೆ ಅದಕ್ಕಿಂತ ಅವನು ಏನಾಗಿದ್ದಾನೆ? ಅನ್ಯಃ ಅಂತ ಬರೀತಾರೆ. ಅವನು ವಿಲಕ್ಷಣನಾಗಿದ್ದಾನೆ. ಹಿ ಈಸ್ ಡಿಫರೆಂಟ್. ಚರಾಚರಕ್ಕಿಂತ ದೇವರು ವಿಲಕ್ಷಣನಾಗಿದ್ದಾನೆ. ಭಾವ ಅಂದರೆ ರಾಯರು ಬರೀತಾರೆ ಸ್ವತಂತ್ರ ಅಂತ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಪರಹ ಮತ್ತು ಉತ್ತಮನಾಗಿದ್ದಾನೆ. ಮತ್ತು ಸನಾತನಃ ಅಂದರೆ ಅನಾದಿಶ್ಚ ಯಹ ಭಗವಾನ್. ಆ ಪರಮಾತ್ಮ ಅನಾದಿಯಾಗಿದ್ದಾನೆ, ಅಂದರೆ ಆದಿ ಇಲ್ಲದವ. ಈಗ ನಮಗೆ ಡೇಟ್ ಆಫ್ ಬರ್ತ್ ಇದೆ, ದೇವರಿಗೇನಿಲ್ಲ, ಡೇಟ್ ಆಫ್ ಬರ್ತ್ ಅಂತ ಒಂದು ಇಲ್ಲ ನೋಡಿ. ಸನಾತನ ಅಂತ ಪರಮಾತ್ಮ ಸರ್ವಭೂತೇಷು ನಶ್ಯತ್ಸು, ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ನಾಶವನ್ನು ಹೊಂದಿದರೂ ಕೂಡ ನ ವಿನಶ್ಯತಿ, ತಾನು ನಾಶವನ್ನು ಹೊಂದೋದಿಲ್ಲ. ಅದರಿಂದ ನಿಮಗೆ ಆ ಡೌಟ್ ಬೇಡ, ದೇವರನ್ನು ಕೂಡ ಸೃಷ್ಟಿ ಸಂಹಾರ ಮಾಡುವ ಯಾರೋ ಇದ್ದಾನೋ ಏನೋ ಅಂತ. ಯಾರು ಇಲ್ಲ ಅಂತ ಅದರ ಅಭಿಪ್ರಾಯ. ಅವ್ಯಕ್ತೋ ಅಕ್ಷರ ಇತ್ಯುಕ್ತಃ ತಮಾಹು ಪರಮಾಂಗತಿಂ ಯಂ ಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಸರ್ವಾತ್ಮನ ನಾಶಾಭಾವಾದೇವ ಅವ್ಯಕ್ತ. ಯಾವ ಕಾರಣದಿಂದ ಪರಮಾತ್ಮನಿಗೆ ಸರ್ವಕಾಲದಲ್ಲೂ ಯಾರಿಂದಲೂ ಕೂಡ ನಾಶ ಇಲ್ಲ, ಅದರಿಂದಲೇ ಅವನನ್ನು ಅವ್ಯಕ್ತ, ಭಗವಾನ್ ಅಕ್ಷರ, ಅದರಿಂದ ಅವನನ್ನು ಅಕ್ಷರ ಅಂತ ಕರೆದಿದ್ದಾರೆ. ತಸ್ಮಾದಕ್ಷರಂ ಇದು ಶ್ರುತಿಯಾದ ವೇದಗಳಲ್ಲಿ ತಸ್ಮಾದಕ್ಷರಂ ದೇವರಿಗೆ ನಾಶ ಇಲ್ಲ ಹಾಗೆಂತ ವೇದಗಳೇ ತಿಳಿಸಿಕೊಡ್ತಾ ಇದೆ.
ತಾಂ ಪರಮಾಂ ಗತಿ ಮಾಹುಹು, ಆ ಪರಮಾತ್ಮನನ್ನೇ ಪರಮಗತಿ, ಶ್ರೇಷ್ಠವಾದ ಗತಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ತಾಮಿತಿ ವಿಧೇಯಾಪೇಕ್ಷೆಯ ಸ್ತ್ರೀಲಿಂಗತ. ಕುತಃ ಅವ್ಯಕ್ತಃ ಭಗವಾನ್ ಪರಮಪ್ರಾಪ್ಯ ಇತ್ಯತಃ ಯಂ ಪ್ರಾಪ್ಯ. ಅಲ್ಲ, ಪರಮಾತ್ಮನನ್ನು ಹೊಂದುವುದನ್ನೇ ಯಾಕೆ ಗ್ರೇಟ್ ಡೆಸ್ಟಿನೇಷನ್ ಅಂತ ಹೇಳ್ತೀರಿ? ಅದೇ ಉತ್ತಮವಾದ ಗತಿ ಅಂತ, ಪರಮಾತ್ಮನೇ ಉತ್ತಮ ಗತಿ ಅಂತ ಯಾಕೆ ಹೇಳ್ತೀವಿ? ಸ್ವರ್ಗವನ್ನು ಹೇಳ್ಬೋದಪ್ಪ, ಇಂದ್ರಲೋಕ, ಅಲ್ಲಿ ಹೋದರೆ ಮತ್ತೆ ವಾಪಸ್ ಬರಬೇಕಾಗ್ತದೆ. ಸತ್ಯಲೋಕ ಹೇಳ್ಬೋದು, ಅಲ್ಲಿ ಹೋದರೂ ಕೂಡ ವಾಪಸ್ ಬರಬೇಕಾಗ್ತದೆ. ಆದರೆ ಪರಮಾತ್ಮನನ್ನು ಹೊಂದಿದವರು ಮತ್ತೆ ವಾಪಸ್ ಬರೋದಿಲ್ಲ. ಅದರಿಂದ ಪರಮಾತ್ಮನನ್ನು ಹೊಂದುವುದೇ ಉತ್ತಮವಾದ ಗತಿ, ಬೆಸ್ಟ್ ಡೆಸ್ಟಿನೇಷನ್ ಅಂದರೆ ಅದೇ. ತುಂಬ ಹೇಳ್ತಾರೆ ನೋಡಿ, ಟ್ರಾವೆಲ್ ಟೂರಿಸಮ್ ಅಂತೆಲ್ಲ ಹೇಳ್ತಾರೆ. ಯಾವುದು ಬೆಸ್ಟ್ ಡೆಸ್ಟಿನೇಷನ್ ಅಂತ ರಿಸರ್ಚ್ ಮಾಡ್ತಾರೆ. ದೇವರನ್ನು ಬಿಟ್ಟರೆ ಬೇರೆ ಬೆಸ್ಟ್ ಡೆಸ್ಟಿನೇಷನ್ ಇಲ್ಲ ಅಂತ ಭಗವದ್ಗೀತೆಯ ಅಭಿಪ್ರಾಯ. ತಾಂ ಪರಮಾಂ ಗತಿಮಾಹುಹು ಎಂಪ್ರಾಪೆ ತನ್, ಅಂಥ ಒಂದು ಲೋಕ, ವೈಕುಂಠ ಲೋಕ ಏನಿದೆ, ತನ್ ಮಮ ಧಾಮ, ಅದೇ ನನ್ನ ಮನೆ. ನೋಡಿ, ದೇವರನ್ನೇ ಇಲ್ಲಿ ಮಮ ಶಬ್ದವನ್ನು ಹಾಕೊಂಡಿದ್ದಾನೆ ಕೃಷ್ಣ. ಅದರಿಂದ ಕೃಷ್ಣ ಬೇರೆ ಇಲ್ಲ, ಪರಬ್ರಹ್ಮ ಬೇರೆ ಅಲ್ಲ. ತದ್ಧಾಮ ಪರಮಂ ಮಮ, ಅದೇ ನನ್ನ ಮನೆ. ನನ್ನ ಮನೆಗೆ ಬಂದವರು ವಾಪಸ್ ಹೋಗೋದಿಲ್ಲ, ಅಂದ್ರೆ ಮುಕ್ತ ಸ್ಥಾನಕ್ಕೆ ಬಂದವರು ವಾಪಸ್ ಹುಟ್ಟೋದಿಲ್ಲ ಅಂತ ಅದರ ಅಭಿಪ್ರಾಯ. ಅದರಿಂದ ಆ ದೇವರನ್ನು ಹೊಂದೋದೇ ಉತ್ತಮವಾದ, ಜ್ಞಾನಿಗಳು ಹಾಗೆ ಚಿಂತನೆ ಮಾಡ್ತಾರೆ. ತಿರ್ಗ ವಾಪಸ್ ಬರುವುದಾದರೆ ಅಲ್ಲಿ ಯಾಕೆ ಹೋಗ್ಬೇಕು, ತಿರ್ಗ ಬರಬೇಕು, ಒದ್ದಾಡಬೇಕು, ಯಾರ ಮನೇಲಿ ಹುಟ್ಟುತ್ತೀವೋ ಏನು, ಚಿಂತನೆ ಬೇಡ, ಬರಲೇಬಾರದು, ಆ ಥರ ಹೋಗ್ಬೇಕು. ಅದು ಯಾವುದು ಅಂತ ವಿಚಾರ ಮಾಡಿ ಅದಕ್ಕೆ ಏನು ಮಾಡಬೇಕು? ಜ್ಞಾನ, ಭಕ್ತಿ, ವೈರಾಗ್ಯ ಮೂರು ತಾನೇ. ಆಯಿತು, ದೇವರಲ್ಲಿ ಕೇಳಿ ಪಡೆಯೋಣ ಅಂತ ಹೇಳಿ ಅದನ್ನು ಟೇಕ್ ಇಟ್ ಈಸಿಯಾಗಿ ತೆಗೆದುಕೊಂಡು ಅವರು ಸಾಧನೆ ಮಾರ್ಗದಲ್ಲಿ ಇರ್ತಾರೆ. ಬೇರೆ ಕಡೆ ಅವರು ವಿಷಯವನ್ನು, ಮನಸ್ಸನ್ನು, ತಲೆಯನ್ನು ಅವರು ಹಾಕೋದಿಲ್ಲ ಅಂತ ವಿಚಾರ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.